ಹಲೋ, ವೆಲ್ಕಮ್ ಬ್ಯಾಕ್ ಟು ಲೈವ್ ಲಿಟಲ್ ಲವ್ಸ್ ಅಂಡ್ ದಿಸ್ ಇಸ್ ದೀಪ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನನಗೆ ಬೇಸಿಕಲಿ ಹಾರರ್ ಮೂವಿ ನೋಡೋದಂದ್ರೆ ತುಂಬಾ ಇಷ್ಟ. ಸೊ ಎವ್ರಿ ಟೈಮ್ ಹಾರರ್ ಮೂವಿ ನೋಡಬೇಕಾದ್ರೆ ನನಗೆ ಅನಿಸುತ್ತೆ ದ ಹಾರರ್ ಮೂವಿ ಮೇಕ್ ಅಸ್ ಥಿಂಕ್ that I am so stupid or I am so dumb anta, because every time the same story, the same plot happens. The only difference is the actors and actresses. So ಅವ್ರಿಗೆ ನಾವು ಮೂವಿ ನೋಡೋರು ಮನೇಲಿ ಬ್ರೈನ್ನ ಬಿಟ್ಟು ಬಂದಿದ್ದೀವಿ ಅಂತ ಅಂದ್ಕೊಂಡಿರ್ತಾರೋ ಅಥವಾ ನಮ್ಮ ಬ್ರೈನ್ ಇದೆಯಾ ಇಲ್ವಾ ಟೆಸ್ಟ್ ಮಾಡೋಕ್ಕೆ ಅಂತ ಮಾಡ್ತಿರ್ತಾರೋ ಇಲ್ವಾ ಗೊತ್ತಿಲ್ಲ. ಬಟ್ ಇವತ್ತು ನಾವು ಹೋಗಿ ಮೂವಿ ನೋಡ್ತೀವಿ. ಸೊ ವೈ ಐ ಥಿಂಕ್ ದಟ್ ದ ಹಾರರ್ ಮೂವಿ ಮೇಕ್ ಅಸ್ ಥಿಂಕ್ ದಟ್ ವಿ ಆರ್ ಸೋ ಡಂಬ್ ಅನ್ನೋದಕ್ಕೆ ತುಂಬಾ ಕಾರಣ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದಟ್ ಸೈಡ್ ಟುಡೇ. ಆ್ಯಂಡ್ ಇಫ್ ಮೈ ಥ್ರೋಟ್ ಮೈ ವಾಯ್ಸ್ ಇಸ್ ರಿಯಲಿ ಬ್ಯಾಡ್, ಐ ಆಮ್ ಸೋ ಸಾರಿ ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಗಾನ್ ನೌ. ಜಸ್ಟ್ ಬೇರ್ ವಿತ್ ಮೀ ಆ್ಯಂಡ್ ಲೆಟ್ಸ್ ಬಿಗಿನ್. ಮೊದಲನೇದಾಗಿ ದ ಮಿಸ್ಟ್ರಿ ಹೌಸ್. ಊರಲ್ಲಿ ಇರೋರೆಲ್ಲ ಹೇಳ್ತಿರ್ತಾರೆ ಆ ಮನೆಗೆ ಹೋಗ್ಬಿಡಿ, ಆ ಮನೇಲಿ ಏನೋ ಪ್ರಾಬ್ಲಮ್ ಇದೆ, ಇಟ್ಸ್ ಅ ಕರ್ಸ್ಡ್ ಹೌಸ್, ತುಂಬ ದಿನದಿಂದ ಪಾರ್ಟ್ ಬಿದ್ದಿದೆ, ಜಾಸ್ತಿ ಜನ ಯಾರೂ ಆ ಕಡೆ ಹೋಗಲ್ಲ, ಅದು ಇದು ಅಂತ ಎಲ್ಲ ಹೇಳ್ತಿರ್ತಾರೆ. ಬಟ್ ನಮ್ಮ ಹೀರೋಯಿನ್ಗೆ ಆ ಮನೆ ಬಿಟ್ಟು ಬೇರೆ ಯಾವ ಮನೆಯೂ ಇಷ್ಟ ಆಗಲ್ಲ ಊರಲ್ಲಿ. ಸೊ ಅವ್ರು ಅದೇ ಮನೆಗೆ ಹೋಗ್ತಾರೆ. ಅದರಲ್ಲಿ ಅವರು ಸೋಲ್ ಇದೆ. ಎಲ್ಲರೂ ಹೇಳ್ತಾರೆ ಆ ಮನೆಗೆ ಹೋಗ್ಬಿಡಿ, ಆ ಮನೆಗೆ ಹೋದ್ರೆ ಸತ್ತೋಗ್ತಾರೆ ಅಂತ. ಬಟ್ ನಮ್ಮ ಹೀರೋಯಿನ್ಗೆ ಅನ್ಸುತ್ತೆ ನಾನು ಆ ಮನೆಗೆ ಹೋಗಿಲ್ಲ ಅಂದರೆ ಸತ್ತೋಗ್ತೀನಿ ಅಂತ. ಅವಳು ಅದೇ ಮನೆಗೆ ಹೋಗ್ತಾಳೆ. ಶಿ ಈಸ್ ಸೋ ಸ್ಟುಪಿಡ್. ಎರಡನೇದಾಗಿ ದ ಟ್ರೆಜರ್ ಹಂಟಿಂಗ್. ನಮ್ಮ ಹೀರೋಯಿನ್ ಹೇಗೆ ಅಂದರೆ ಟ್ರೆಜರ್ ಹಂಟ್ ಮಾಡೋದಕ್ಕೆ ತುಂಬಾ ಗೇಮ್ ಇದೆ, ಬಟ್ ಅವಳು ಗೇಮ್ ಏನು ಯೂಸ್ ಮಾಡಲ್ಲ. ಅವಳಿಗೆ ಆ ಮನೆಯೇ ಟ್ರೆಜರ್ ಹಂಟ್ ಥರ. ಬಿಕಾಸ್ ಮನೆಗೆ ಆ ಮನೆಗೆ ಹೋಗಬೇಡಿ ಅಂತ ಊರಲ್ಲಿರೋರೆಲ್ಲ ಹೇಳಿ ಆ ಮನೆಗೆ ಹೋಗಿರ್ತಾರೆ. ಬಟ್ ಹೋಗೋಕ್ಕಿಂತ ಮುಂಚೆ ಆ ಮನೆನೇ ಎಕ್ಸ್ಪ್ಲೋರ್ ಮಾಡಲ್ಲ, ಚೆಕ್ ಮಾಡಲ್ಲ, ಏನೂ ಮಾಡಲ್ಲ. ಮನೆಗೆ ಹೋಗಿ ಎಲ್ಲ ಶಿಫ್ಟ್ ಆದಮೇಲೆ ಅವಳು ಟ್ರೆಜರ್ ಹಂಟ್ ಸ್ಟಾರ್ಟ್ ಆಗುತ್ತೆ. ಗಂಡ ಮನೆಯಿಂದ ಆಚೆ ಹೋದ್ಮೇಲೆ, ಆಫೀಸ್ಗೆ ಹೋದ್ಮೇಲೆ ಅವಳು ಮನೇನ ಹೇಗೆ ಹುಡುಕ್ಬೋದು ಅನ್ನೋದಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾಳೆ. ಆ್ಯಂಡ್ ಯಾವ ರೂಮಿಗೆ ಹೋಗಬೇಡ ಅಂತ ಊರವ್ರು ಹೇಳಿರ್ತಾರೋ ಅಥವಾ ಎಲ್ಲಿ ನೀನು ಜಾಸ್ತಿ ಓಡಾಡಬೇಡ ಅಂತ ಹೇಳಿರ್ತಾರೋ, ಸೊ ಅವಳು ಅಲ್ಲೇ ಹೋಗಬೇಕು. ಅಲ್ಲಿ ಹೋಗಿ ಏನೇನೋ ಬ್ಯಾಡ್ ಇನ್ಸ್ಟಿಂಕ್ಟ್ ಆಗಿ ಏನೇನೋ ಸೌಂಡ್ ಆಗಿ ಎದ್ರುಕೊಂಡು ಬರೋ ರೇಂಜಿಗೆ ಆ ಮನೇನ ಹಂಟ್ ಮಾಡೋದು. ಮೂರನೇದಾಗಿ ದ ನೈಟ್ ಎಕ್ಸ್ಪ್ಲೋರಲ್ಲಿ. ಇಲ್ಲಿ ಹೇಗೆ ಅಂದರೆ ಎಲ್ಲ ಮೂವಿಗಳಲ್ಲೂ ದೆವ್ವಗಳು ರಾತ್ರಿ ಹೊತ್ತೇ ಬರುತ್ತೆ. ಐ ಡೋಂಟ್ ನೋ ಯಾಕೆ ಅಂತ. ಅವಾಗಲೇ ಅವ್ರು ಟೈಮ್ ಸ್ಲಾಟ್ ಮಾಡಿಕೊಂಡು ನಾನು ಈ ಟೈಮಿಂದ ಈ ಟೈಮಿಗೆ ಬರ್ತೀನಿ ಅಂತ ಫುಲ್ಲು ಫಿಕ್ಸ್ ಆಗಿರ್ತಾರೆ ಏನೋ ಗೊತ್ತಿಲ್ಲ, ರಾತ್ರಿ ಟೈಮೇ ಬರೋದು. ಆ್ಯಂಡ್ ನಮ್ಮ ಹೀರೋಯಿನ್ನು ಬೆಳಿಗ್ಗೆ ಒಂದು ಪ್ಲೇಸಿಗೆ ಹೋಗಿ ಬಂದಿರ್ತಾಳೆ. ಅಲ್ಲಿ ಹೋದರೆ ಏನೋ ಪ್ರಾಬ್ಲಮ್ ಇದೆ ಅಥವಾ ಏನೋ ನನಗಲ್ಲಿ ಅಜೀಬ್ ಫೀಲ್ ಆಗ್ತಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ನೈಟ್ ಏನೋ ಒಂದು ಸೌಂಡ್ ಬಂತು ಅಂದ್ಕೂಡಲೇ ಅವಳು ಮತ್ತೆ ಅದೇ ಪ್ಲೇಸ್ಗೆ ಹೋಗೋದು. ಆ್ಯಂಡ್ ರಾತ್ರಿ ಹೊತ್ತು ಫುಲ್ಲು ಕತ್ಲಿರುತ್ತೆ, ಏನೂ ಇರಲ್ಲ ಅಲ್ಲಿ. ಪಕ್ಕದಲ್ಲಿ ಮಲಗಿರೋ ಗಂಡನೂ ಎಬ್ರಿಸಲ್ಲ, ಸುಮ್ಮನೆ ಒಬ್ಬಳೇ ನಡ್ಕೊಂಡು ಹೋಗೋದು. ಎಲ್ಲಿಗೆ ಹೋಗ್ತಾ ಇರೋದು, ಏನು ಮಾಡ್ತಿರೋದು ಒಂದು ಗೊತ್ತಿರಲ್ಲ. ಸುಮ್ಮನೆ ರಾತ್ರಿ ಎಲ್ಲ ಓಡಾಡ್ತಾ ಇರೋದು ಮನೇಲಿ ದೆವ್ವ ಥರ. ಅವಳೇ ದೆವ್ವ ಆಗೋಗಿರ್ತಾಳೆ ಅಷ್ಟೊತ್ತಿಗೆ. ಯಾರಾದರೂ ಬುದ್ಧಿ ಇರೋ ವ್ಯಕ್ತಿ, ಸೇನ್ ಆಗಿರೋ ವ್ಯಕ್ತಿ ಆ ಟೈಮಲ್ಲಿ ನೀನು ಭಯ ಆಗಿರೋ ಜಾಗಕ್ಕೆ ಒಬ್ಬಳೇ ಹೋಗೋಕ್ಕೆ ಯಾರಿಗೆ ಇಷ್ಟಪಡ್ತಾರೆ? ಬಟ್ ಇಲ್ಲಿ ನಮ್ಮ ಹೀರೋಯಿನ್ ಹಂಗಲ್ಲ. ಇಲ್ಲಿ ನಮ್ಮ ಹೀರೋಯಿನ್ ಒಬ್ಬಳೇ ಹೋಗಬೇಕು. ಪಕ್ಕದಲ್ಲಿ ಗಂಡ ಮಲಗಿದ್ರು ಅವ್ರನ್ನ ಎಬ್ರಿಸ್ತೆ ನಾನು ಒಬ್ಬಳೇ ಹೋಗ್ತೀನಿ ಅಂತ ಹೋಗೋದು. ಆ್ಯಂಡ್ ನಾಲ್ಕನೇದಾಗಿ ಈ ಸ್ಪೂಕಿ ಮತ್ತು ಈ ಸ್ಟುಪಿಡ್ ಜಂಪ್ಸ್ ಕೇಸ್ ಯೂಸ್ ಮಾಡೋದು. ಅಲ್ಲಿ ಮೂವಿಯಲ್ಲಿ ಹೇಗೆ ಅಂದರೆ ಈ ಸಿಂಕಿಂದ ಕೂದಲು ಬರೋದು, ಸುಮ್ಮನೆ ಹೊಗೆ ಬರೋದು, ಸುಮ್ಮನೆ ಬೇಡದಿರೋ ಸೌಂಡ್ ಬರೋದು. ಈ ಒಂದು ದೆವ್ವ ನೋಡಿ ನಮಗೆ ಭಯ ಆಗಲ್ಲ, ಈ ದೆವ್ವಕ್ಕೆ ಎದುರುಕೊಂಡು ಇವ್ರು ಕಿಡ್ಸ್ತಾರಲ್ಲ ಅದಕ್ಕೆ ನಮ್ಗೆ ಭಯ ಆಗುತ್ತೆ. ಆ ಸೌಂಡ್ ಎಫೆಕ್ಟ್ಗೆ ಭಯ ಆಗುತ್ತೆ. ದೆವ್ವ ನೋಡಿದ್ರೆ ನಿಜವಾಗ್ಲೂ ಫನ್ನಿ ಆಗಿರುತ್ತೆ, ಕ್ರೀಪಿ ಆಗಿರುತ್ತೆ. ಇದು ನೋಡಿ ಎದುರ್ಕೋಬೇಕಾ ಅಂತ ಅನಿಸ್ತಾ ಇರುತ್ತೆ. ಬಟ್ ಈ ವಾಯ್ಸಿಂದ ನಮಗೂ ಅನಿಸುತ್ತೆ ಎದುರ್ಕೋ 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 ಅಂತ. ಐದನೇದಾಗಿ ಯೂಸಿಂಗ್ ಅದರ್ ಆ್ಯಕ್ಟ್ರಸ್ ಆ್ಯಸ್ ಅ ವಿಕ್ಟಿಮ್. ನಮಗೆಲ್ಲ ಗೊತ್ತಿರುತ್ತೆ ಯಾರು ಹೀರೋಯಿನ್ ಆಗಿರ್ತಾರೋ ಅವಳಿಗೇನೆ ದೆವ್ವ ಇರುತ್ತೆ ಅಥವಾ ದ ಹೋಲ್ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ಹರ್ ಓನ್ಲಿ ಅಂತ. ಬಟ್ ಇಲ್ಲೊಂದು ಸ್ಪೆಷಲ್ ಕ್ಯಾರೆಕ್ಟರ್ ತಂದ್ಬಿಟ್ಟು ನಮ್ಮ ಫುಲ್ ಅಟೆನ್ಷನ್ ಎಲ್ಲ ಆ ಒಂದು ವಿಕ್ಟಿಮ್ ಆ್ಯಕ್ಟ್ರೆಸ್ ಮೇಲೆ ಹೋಗೋ ರೀತಿಯಲ್ಲಿ ಆ ಪ್ಲಾಟ್ನ ಡಿಸೈನ್ ಮಾಡಿರ್ತಾರೆ. ನಾವು ಯಾವಾಗಲೂ ಆ ಒಂದು ಇನ್ನೊಬ್ಳು ಆ್ಯಕ್ಟ್ರೆಸ್ ಇರ್ತಾರಲ್ಲ, ಸೊ ಅವಳನ್ನ ನೋಡ್ತಿರ್ತೀವಿ. ಬಟ್ ಮೇನ್ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅಂದರೆ ದ ಮೇನ್ ಹೀರೋಯಿನ್ಗೆ ಪ್ರಾಬ್ಲಮ್ ಇರುತ್ತೆ. ಸುಮ್ಮನೆ ಇವ್ರನ್ನ ದುಡ್ಡು ಕೊಟ್ಬಿಟ್ಟು ನೀನು ಈ ಥರ ಆ್ಯಕ್ಟ್ ಮಾಡು, ಎಲ್ಲ ನಿನ್ನ ಮೇಲೆ ಅಟೆನ್ಷನ್ ಬರಲಿ, ಇವ್ರ ಪಾಡಿ ಇವ್ರು ನಡೆಸ್ತಾ ಇರಲಿ ಅಂತ ಇದು ಪಾಡಿಗೆ ಇದು ಹೋಗ್ತಿರ್ತಾರೆ. ಇದು ಪಾಡಿಗೆ ಇದು ಕ್ರೇಜಿಯಾಗಿ ಗಾನ್ ಮ್ಯಾಟ್ ತಿನ್ಕೊಂಡು ಗಾನ್ ಮಾಡ್ತಾರ ಈ ಕಡೆ ನಮ್ಮ ಹೀರೋಯಿನ್ ಆಡ್ತಿರ್ತಾರೆ. ಬಟ್ ನಮ್ಮ ಅಟೆನ್ಷನ್ ಎಲ್ಲ ಈ ಕಡೆ ಒಂದು ವಿಕ್ಟಿಮ್ ಆ್ಯಕ್ಟ್ರೆಸ್ ಇರ್ತಾರಲ್ಲ, ಸೊ ಅವ್ರ ಮೇಲೆ ಪ್ರಭಾವ ಬೀರಿರೋದು. ಆ್ಯಂಡ್ ಆರನೇದಾಗಿ ಆ ಒಂದು ದೆವ್ವದ್ದು ಆ ಒಂದು ಎಂಟಿಟಿ ಸ್ಟೋರಿ ಹೇಗಿರುತ್ತೆ ಅಂತ ಈ ಒಂದು ಟೆಡ್ ಟಾಕ್ಸಲ್ಲಿ ಯಾವ ರೀತಿ ಸ್ಟೋರಿ ಹೇಳ್ತಾರೋ ಆ ರೀತಿ ಆ ಸ್ಟೋರಿನ ಹೇಳ್ತಾರೆ. ನಮಗೂ ಮೂವಿಯಲ್ಲಿ ಕಾಂಟ್ಯಾಕ್ಟ್ಸ್ಗಳು ಭಾಳ ಇಷ್ಟ ಆಗುತ್ತೆ, ದ ಸ್ಟೋರಿ ಟೆಲ್ಲಿಂಗ್ ಭಾಳ ಇಷ್ಟ ಆಗುತ್ತೆ. ಬಟ್ ನಾಟ್ ಇನ್ ದ ಸೆನ್ಸ್ ಆ್ಯಸ್ ಎ ಟೆಡ್ ಟಾಕ್. ನಮ್ಗೆ ಅದರಿಂದ ಇನ್ಸ್ಪೈರೇಷನ್ ಏನೂ ಆಗೋದು ಬೇಡ, ನಮ್ಗೆ ಸ್ಟೋರಿ ಗೊತ್ತಾದರೆ ಸಾಕು. ಬಟ್ ಇಲ್ಲಿ ಹೇಗೆ ನಡೀತಾ ಇರುತ್ತೆ ಫುಲ್ಲು ಇನ್ಸ್ಪೈರ್.
ಅಂದರೆ ಆ ದೆವ್ವ ಈ ಕೆಲಸ ಎಲ್ಲ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದೆ ಅನ್ನೋದಕ್ಕೋಸ್ಕರ. ಅಂದರೆ ಆ ದೆವ್ವ ಅಂತ ಗೊತ್ತಿದ್ರೂ ನಮಗೆ ಆ ದೆವ್ವದ ಮೇಲೆ ಪ್ರೀತಿ ಹುಟ್ಟಬೇಕು, ನಮ್ಗೆ ಆ ದೆವ್ವದ ಮೇಲೆ ಇನ್ಸ್ಪೈರಿಂಗ್, ನಾವು ಇದೇ ಥರ ಬದುಕಬೇಕು ಅನ್ನೋ ರೇಂಜ್ಗೆ ನಮಗೇನೆ ದೆವ್ವದ ಮೇಲೆ ಇಷ್ಟ ಆಗೋ ರೇಂಜ್ಗೆ ಆ ಒಂದು ಸ್ಟೋರಿ ಇರುತ್ತೆ. ಆ ಒಂದು ಸ್ಟೋರಿನ ಬಿಲ್ಡ್ ಮಾಡಿರ್ತಾರೆ, ವಿಚ್ ಇಸ್ ನೋ ಯೂಸ್, ಬಿಕಾಸ್ ನೋ ಒನ್ ವಾಂಟ್ಸ್ ಟು ಬಿ ಗೋಸ್ಟ್ ಆ್ಯಂಡ್ ಹರ್ಟ್ ಸಮ್ವನ್ ಹೂ ಕಮ್ಸ್ ಟು ದೇರ್ ಹೌಸ್ ಅಲ್ವಾ. ಕೊನೆಯದಾಗಿ ದ ಇಮ್ಮಾರ್ಟಲ್ ಎಂಟಿಟಿ ಇದು ಹೇಗೆ ಅಂದರೆ, ಆ್ಯಕ್ಚುಲಿ ಎಷ್ಟೊಂದು ಸತಿ ಹೋಮ ಹವನ ಮಾಡಿಸಿ ಅದು ಮಾಡಿಸಿ ಇದು ಮಾಡಿಸಿ ಓಂ ಬೂಮ್ ಬು ಸ್ವಾಹ ಮಾಡಿಸಿ ಎಲ್ಲ ಮಾಡಿಸಾದ್ಮೇಲೆ ಗೊತ್ತಾಗುತ್ತೆ ಯಾರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಆಮೇಲೆ ಆ ಎಂಟಿಟಿನ ಇದರಿಂದ ಆಚೆ ಕಡೆ ಕರೀತಾರೆ. ಬಟ್ ಅದನ್ನು ಕರೆದು ಪರ್ಮನೆಂಟಾಗಿ ಅದಕ್ಕೆ ಟಾಟಾ ಬೈ ಬೈ ಹೇಳಲ್ಲ. ಅದನ್ನು ಇನ್ನೊಂದು ಮಡಿಕೆಲಿಟ್ಟು ಆ ಮಡಿಕೆಗೆ ನೀಟಾಗಿ ಟೈ ಆಗಿರಲ್ಲ, ಏನಿರಲ್ಲ, ಅಥವಾ ಒಂದು ಬಾಕ್ಸಲ್ಲಿ ಇಟ್ಟಿರ್ತಾರೆ, ಆ ಬಾಕ್ಸಿಗೆ ಬೀಗನೇ ಇರಲ್ಲ, ತಗೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಬಿಸಾಕೋದು. ಆ್ಯಂಡ್ ಇನ್ನೇ ನಮಗೆ ಸ್ಟೋರಿ ಮುಗೀತು, ದ ಸ್ಟೋರಿ ಇಸ್ ಅ ಹ್ಯಾಪಿ ಎಂಡಿಂಗ್, ಎಲ್ಲ ಸರಿ ಹೋಯ್ತು, ಇನ್ನೇನು ಮುಗೀತು ಅಂತ ಎದ್ದು ಬರೋಕ್ಕೆ ನೋಡ್ತಾ ಇರ್ತೀವಿ. ಬಟ್ ಅಷ್ಟರಲ್ಲಿ ಆ ಒಂದು ಸೀನು ಟಿಲ್ಟ್ ಆಗುತ್ತೆ, ಟಿಲ್ಟ್ ಆಗಿ ಆ ಒಂದು ಮಡಿಕೆ ಅಥವಾ ಬಾಕ್ಸ್ ಮೇಲೆ ಬಂದು ಕೂರುತ್ತೆ. ಆ್ಯಂಡ್ ಅಲ್ಲಿಂದ ಮತ್ತೆ ಆ ಎಂಟಿಟಿ ಆಚೆ ಬರುತ್ತೆ. ಆ್ಯಂಡ್ ಇಲ್ಲಿ ಹೇಳ್ತಾರೆ ದ ಪಾರ್ಟ್ 2 ಬಿಗಿನ್ಸ್ ಬಿಕಾಸ್ ಇಟ್ಸ್ ನಾಟ್ ಎಂಡ್ ಇಯರ್. ಈ ಒಂದು ಪಾರ್ಟ್ 2 ಇಲ್ಲಿ ಬಿಗಿನ್ ಆಗುತ್ತೆ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ನಾವು ಈ ಪಾರ್ಟ್ 1 ನೋಡಬೇಕಿತ್ತು. ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ಪಾರ್ಟ್ 2 ಇಸ್ ದ ಸೇಮ್ ಥಿಂಗ್ ವಿಚ್ ಹ್ಯಾಪನ್ಸ್ ಇನ್ ಪಾರ್ಟ್ 1. ಸೊ ಈ ಖುಷಿಗೆ ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಬಿಕಾಸ್ ದ ಸೇಮ್ ಥಿಂಗ್. ಇದು ಮತ್ತೆ ಇನ್ನೊಂದು ಮನೆಗೆ ಹೋಗುತ್ತೆ ಅಥವಾ ಇನ್ನೊಂದು ಪ್ಲೇಸಿಗೆ ಹೋಗುತ್ತೆ. ಸೊ ಅಲ್ಲಿವರೆಗೂ ಕಾಟ ಕೊಡುತ್ತೆ. ಆ್ಯಂಡ್ ಮತ್ತೆ ಅದನ್ನು ತಗೊಂಡೋಗಿ ಕೂಡಾಕ್ತಾರೆ. ಆ್ಯಂಡ್ ಇನ್ನೂ ಸ್ವಲ್ಪ ದಿನ ಬಿಟ್ಕೊಂಡು ಮತ್ತೆ ಅದು ಆಚೆ ಬರುತ್ತೆ, ಮತ್ತೆ ಬೇರೆ ಕಡೆ ಹೋಗುತ್ತೆ, ಮತ್ತೆ ಅಲ್ಲಿಗೆ ಹೋಗಿ ದೆವ್ವ ಬಿಡ್ಸೋಕ್ಕೋಸ್ಕರ ಮತ್ತೆ ಓಂ ಬೂಮ್ ಬುಸ್ವಾಹ ಮಾಡೋಕ್ಕೋಸ್ಕರ ಇನ್ನೊಂದು ಕಡೆ ಹೋಗ್ತಾರೆ, ಮತ್ತೆ ಅಲ್ಲಿಂದ ಕೂಡಾಕ್ತಾರೆ, ಮತ್ತೆ ಬಾಕ್ಸಿಗೆ ಇಡ್ತಾರೆ, ಮತ್ತೆ ಇನ್ನೊಂದು ಕಡೆ ಬಿಚ್ಕೊಂಡು ಹೋಗುತ್ತೆ. ಸೇಮ್ ಸರ್ಕಲ್. ಇದು ಹೇಗೆ ಅಂದರೆ ಫುಡ್ ಚೇನ್ ಥರ, ನಾನು ಇದನ್ನು ತಿಂತೀನಿ, ನೀನು ಅದನ್ನು ತಿಂತೀಯ, ನೀನು ಅದನ್ನು ತಿಂತೀಯ, ನಾನು ಇದನ್ನು ತಿಂತೀನಿ, ಸುಮ್ಮನೆ ಹಿಂಗೆ ಓಡಾಡ್ತಾ ಇರೋದು. ಸೊ ಇಷ್ಟೆಲ್ಲ ಕಾರಣಕ್ಕೆ ನನಗನ್ಸುತ್ತೆ ದಟ್ ಹಾರರ್ ಮೂವಿ ಮೇಕ್ ಅಸ್ ಥಿಂಕ್ ದ ವ್ಯೂವರ್ಸ್ are so stupid to watch that same thing again and again, which we do actually. So sorry to say, but we see because we like horror movies, but ಸ್ವಲ್ಪ ಚೇಂಜ್ ತನ್ನಿ, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಗಿವ್ ಇಟ್ ಅ ಬಿಗ್ ಫ್ಯಾಟ್ thumbs up and also do share and subscribe. Come on guys, do it, it's free, and I'll come up with new videos on every Friday. So until then, take care, bye bye.